ಹಲೋ ನಮಸ್ಕಾರ. ಬ್ಯಾಕ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಭವ್ಯಗೌಡ ಅವರ ಬಗ್ಗೆ. ಅವರ ಹುಟ್ಟೂರು ಯಾವುದು, ಬಣ್ಣದ ಲೋಕಕ್ಕೆ ಯಾವ ಥರ ಎಂಟ್ರಿ ಕೊಟ್ಟರು, ಅವರ ವೃತ್ತಿ ಜೀವನ ಹೇಗಿತ್ತು, ಅವರ ಕನಸು ಏನಾಗಿತ್ತು, ಬಣ್ಣದ ಲೋಕಕ್ಕೆ ಯಾವ ಥರ ಬಂದರು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮೂಲಕ ಹೇಳಿ. ಭವ್ಯಗೌಡ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನೋಡೋಣ. ಮನೆ ಮಾತಾದ ಮನೆ ಮಗಳು ಆದ ಭವ್ಯಗೌಡ ಅವರು ಮಾಡೆಲಿಂಗ್ ಲೋಕದಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಕನ್ನಡ ಹಾಗೂ ತೆಲುಗು ಕಿರುತೆರೆ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಯುವ ನಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಡಿದು ರಿಯಾಲಿಟಿ ಶೋಗಳಿಗೆ ಇವರ ವೃತ್ತಿ ಜೀವನ ಸಂಪೂರ್ಣ ವಿವರ ಇಲ್ಲಿದೆ, ನೋಡೋಣ ಬನ್ನಿ ಹೇಗಿದೆ ಅಂತಂದು. ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್. ಭವ್ಯಗೌಡ ಅವರ ಆರಂಭದ ಟಿಕ್ಟಾಕ್ ವಿಡಿಯೋಗಳ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದರು. ಗಗನಸಖಿ ಆಗಬೇಕೆಂಬ ಹಂಬಲ ಹೊಂದಿದ್ದರು. ಇವರ ಹೆತ್ತವರ ಆಸೆಯಂತೆ ನಟನಾ ಕ್ಷೇತ್ರದಲ್ಲಿ ಆರಂಭಗೊಂಡಿದ್ದರು. ಮಾಡೆಲಿಂಗ್ ಮತ್ತು ಅಂತಾರಾಷ್ಟ್ರೀಯ ವೇದಿಕೆ. ಮಾಡೆಲಿಂಗ್ನಲ್ಲಿ ಆಸಕ್ತಿ ಹೊಂದಿರುವ ಇವರು UK ವ್ಯಾಸಂಗ ಮಾಡಿದ್ದರು. ಕಿರುತೆರೆಗೆ ಹೇಗೆಲ್ಲ ಎಂಟ್ರಿ ಕೊಟ್ಟರು ಅಂತ ನೋಡೋಣ ಬನ್ನಿ. ಮೊದಲನೆಯ ಸೀರಿಯಲ್ ಆದ ಭವ್ಯಗೌಡ ಅವರು ಗೀತಾ ಸೀರಿಯಲ್ ಮುಖಾಂತರ ಎಂಟ್ರಿ ಕೊಟ್ಟಿದ್ದರು. ಕಲರ್ಸ್ ಕನ್ನಡದಲ್ಲಿ 2020 ರಿಂದ 2024 ಪ್ರಸಾರವಾದ ಕಲರ್ಸ್ ಕನ್ನಡ ಗೀತಾ ಸೀರಿಯಲ್ ಮೂಲಕ ಇವರ ನಾಯಕಿಯಾಗಿ ಕಿರುತೆರೆಗೆ ಬಂದಿದ್ದರು. ಇದರಲ್ಲಿ ಇವರ ಸ್ವಾಭಿಮಾನ ಗೀತಾ ಪಾತ್ರ ಇವರಿಗೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಖ್ಯಾತಿ ತಂದು ಕೊಟ್ಟಿತ್ತು. ಮತ್ತೊಂದು ಏನು ಹೇಳಬೇಕಂತಂದರೆ, ಕರ್ನಾಟಕದಲ್ಲದೆ ತೆಲುಗುವಲ್ಲೂ ಸೀರಿಯಲ್ ಮುಖಾಂತರ ಹಿಟ್ಟಾದ ನಟಿ ಅಂದರೆ ಭವ್ಯಗೌಡ. ತೆಲುಗು ಕಿರುತೆರೆಯಲ್ಲಿ ಎಂಟ್ರಿ ಕೊಟ್ಟ ಭವ್ಯಗೌಡ ಸ್ಟಾರ್ ವಾಹಿನಿಯಲ್ಲಿ ಕಲಿಸಿ ಉಂಟೆ ಕಲದು ಸುಖಂ ಧಾರಾವಾಹಿಯಲ್ಲಿ ಪೂಜಾ ಎಂಬ ಪ್ರಮುಖ ಪಾತ್ರ ನಿರ್ವಹಿಸುವ ಮೂಲಕ ತೆಲುಗು ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟರು. ಇನ್ನೊಂದು ವಿಷಯ ಏನಂದರೆ, ನಿಮ್ಗೆ ಗೊತ್ತಿದ್ದಿದ್ದೆ ಕರ್ಣ ಸೀರಿಯಲ್ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನೋಡೋಣ. ಅದರಲ್ಲಿ ನಮ್ಮ ಕರುಣಾನಿಧಿ ಅಂದರೆ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚಿನ ಜೋಡಿ. ಕರ್ಣ ಸೀರಿಯಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಜನಪ್ರಿಯ ಧಾರಾವಾಹಿ ಅಂತಂದರೆ ಅದು ಕನ್ನಡ. ಅದರಲ್ಲಿ ಪ್ರಮುಖ ಪಾತ್ರ ಹೊಂದಿರುವುದು ನಿಧಿ. ಇನ್ನಷ್ಟು ಮಾಹಿತಿ ಭವ್ಯಗೌಡರ ಬಗ್ಗೆ ಬಂದರೆ, ರಿಯಾಲಿಟಿ ಶೋ ಮೂಲಕ ಕಿರುತೆರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಜನಪ್ರಿಯತೆಯನ್ನು ಹೊಂದಿದಂಥ ಭವ್ಯಗೌಡ ಬಲಿಷ್ಠ ಸ್ಪರ್ಧಿಯಾಗಿ ಭಾಗವಹಿಸಿದ್ದು, ಭವ್ಯ ತಮ್ಮ ನೇರ ನಡೆನುಡಿಯಿಂದ ವೀಕ್ಷಕರ ಮನಗೆದ್ದು ಟಾಪ್ ಫೈನಲಿಸ್ಟ್ 6ನೇ ಸ್ಥಾನ ಒಬ್ಬರಾಗಿ ಹೊರಹೊಮ್ಮಿದ್ದರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಭವ್ಯಗೌಡರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.